ಹಾ ಹೇಳ್ತಾರೆ ಚಂದ್ರಗಿ ಅವರು ಪಬ್ಲಿಸಿಟಿ ಪ್ರಿಯರು, ಹಾ ಅವ್ರಿಗೆ ನಾವು ಮುಂದಾಳತ್ವವನ್ನು ಕೊಡಬೇಕು, ತಮ್ಮ ಹೆಸರು ಮುಂದೆ ಬರ್ಬೇಕು ಅಂದ್ರೆ ಮಾತ್ರ ಚಂದ್ರಗಿ ಹೋರಾಟದ ಮುಂದಾಳತ್ವವನ್ನು ತೆಗೋತಾರೆ. ಇಲ್ಲ ಅವ್ರು ಮುಂದಾಳತ್ವ ಕೊಡಿದ್ರೆ ಅವ್ರು ಬರೋದಿಲ್ಲ. ಈಗ ಆರೋಪಕ್ಕೆ ಏನು ಉತ್ತರ ಕೊಡ್ತೀರಿ? ಈಗ ನಾನು ಅನೇಕ ಸಲ ಇದನ್ನ ಟೀಕೆಯನ್ನು ಎದುರಿಸೀನಿ. ಈಗ ಮುಂದಾಳತ್ವ ಅಂದ್ರೆ ಇವತ್ತು ನೋಡ್ರಿ, ಇವತ್ತು ನಾ ಮುಂದಾಗಿ ಅವ್ರನ್ನೆಲ್ಲರನ್ನೂ ಒಂದುಗೂಡಿಸೀನಿ, ಆ ಹುಡುಗರೆಲ್ಲ ಒಪ್ಕೋತಾರೆ. ಆದ್ರೆ ಮುಂದಾಳತ್ವ ಅಂತ ನಾ ಎಂದು ಕ್ರಿಯಾ ಸಮಿತಿ ಅವ್ರಿಗೆ ಸ್ಪಷ್ಟಪಡಿಸೀನಿ. ನನ್ನ ಕ್ರಿಯಾ ಸಮಿತಿ ಇನ್ನು ಬೆಳೆಸೋದು ನನಗೆ ಇಷ್ಟ ಇಲ್ಲ. 91ರಾಗ ನಂದು ಬೆಳಗಾವಿ ಜಿಲ್ಲಾ ಕನ್ನಡ ಸಂಘಟನೆ ಕ್ರಿಯಾ ಸಮಿತಿ ಸ್ಥಾಪನೆ ಮಾಡಿದೆ. ನನ್ನ ನಂತರ 2 ಸಂಘಟನೆ ಹುಟ್ಟ್ಯಾವ. ರಾಜ್ಯೋತ್ಸವ ದಿವಸ ರೂಪಕ ವಾಹನಕ್ಕೆ ಅರ್ಜಿ ಸಲ್ಲಿಸೋರ ಸಂಖ್ಯೆ 80 ಐತಿ. ಆದರೆ ಇಡೀ ವರ್ಷ ಆ್ಯಕ್ಟಿವ್ ಇದ್ದವರು ಒಂದು 20ರಿಂದ 25 ಆ್ಯಕ್ಟಿವ್ ಇರ್ಬೋದು. ನಾ ಇವತ್ತನೇ ಮೀಟಿಂಗ್ ಆಯ್ತು ಸರ್ಕ್ಯೂಟ್ ವರ್ಷನಾಗ. ನೀವು ನಿಮ್ಮ ಸಂಘಟನೆಗಳ ಅಸ್ತಿತ್ವವನ್ನು ಕಾಯ್ಕೋಬೇಕಾದ್ರೆ ನೀವು ಕಾಲಕ್ಕೆ ಹೋರಾಟ ಮಾಡ್ತಾ ಇರಬೇಕು. ಕಾಮನ್ ಇಶ್ಯೂ ಬಂದಾಗ ನೀವು ಒಂದಾಗಿ ಅಂತಂದೀವಿ. ಇವತ್ತು ಚಂದ್ರಗಿ ನಾಯಕತ್ವ ಯಾರ ನಾಯಕತ್ವ ಅಂದಾಗ ಬರೋದಿಲ್ಲ, ಅದು ತಂತಾನೇ ಹುಡ್ಕೋತೈತಿ. ನಾನು ಬಾ ಅಂದ್ರೆ ನಿಮ್ಗೆ ಅಡ್ವೈಸ್ ಮಾಡ್ತಾನೆ, ಇಲ್ಲಾಂದ್ರೆ ನೀವು ಬಾ ತಿಳುವಳಿಕೆ ಇದ್ರಿ, ಪ್ರಬುದ್ಧ ಇದ್ರಿ, ನೀವು ಮಾಡ್ರಿ ಅಂತ ಅನೇಕ ಸಲ ನಾನು ಹೇಳಿದ್ದೀನಿ. ನಂದು ಇನ್ನೊಂದು ಪ್ರಚಾರ ವಿಷಯ ಬಂತು. ನಾನು 43 ವರ್ಷ ಒಳಗೆ ಪ್ರಚಾರ ಅತಿ ಆಗುವಟ್ಟ ಬಂತು. ಯಾಕಂದ್ರೆ ಮಾಧ್ಯಮ ಅವಾಗ 2006ರವರೆಗೆ ಹೇಳ್ತೀನಿ, ಒಂದೇ ಒಂದು ನ್ಯೂಸ್ ಚಾನಲ್ ಇತ್ತು. ಬೆಂಗಳೂರಿಗೆ ನಾನು ಲೈವ್ ಕರಿತಿದ್ರು. ಬೆಂಗಳೂರು ಈ ಪರಿಸ್ಥಿತಿ ಹಂಗಿಲ್ಲ, ಸಡನ್ ಆಗಿ ಬಂದು ಇವತ್ತ ಇಲ್ಲೇ ಲೈವ್ ಮಾಡೋ ಪರಿಸ್ಥಿತಿ ಐತಿ. ಅವಾಗ ಪ್ರಶ್ನೆ ಬರ್ತಲ್ಲ, ಪಬ್ಲಿಸಿಟಿ ಎಲ್ಲಿ ಇರುತ್ತೆ ಅಲ್ಲಿ ಚಂದ್ರಗಿ ಇರ್ತಾರೆ. ಪಬ್ಲಿಸಿಟಿ ಇದ್ದಲ್ಲಿ ಚಂದ್ರಗಿ ಅನ್ನೋಕ್ಕಿಂತ ಚಂದ್ರಗಿ ಇದ್ದಲ್ಲಿ ಪಬ್ಲಿಸಿಟಿ ಆಗಿದ್ದು ಭಾಳ ಐತಿ. ಅಂದ್ರೆ ಇವತ್ತು ಬೆಳಿಗ್ಗೆ ಹುಡುಗರಿಗೆ ನೀವು ಮುಂದೆ ಇಡ್ರಿ, ನಾ ಕೈ ಕಟ್ಕೊಂಡು ಸೈಡ್ ನಿಲ್ತೀನಿ ಅಂತ ಹೇಳಿದೆ. ಖರೆ ಅಂದ್ರೆ ನಾವು ಹುಡುಗರನ್ನ ಬೆಳೆಸು ಯಾವ ನಾಯಕತ್ವ ಇತ್ತಂದ್ರೆ ಅವರಿಗೆ ನಾವು ಮೇನ್ ಹೇಳಿದೆ, ನೀವು ಭಾಷಣ ಮಾಡಕ್ ಚಲೋ ಮಾಡ್ರಿ, ಎಲ್ಲವೂ ಒಂದು ದಿವಸ ನನ್ನ ಮಾತಾಡ್ತೀರ, ನೀವು ಯಾವಾಗ ಕಲಿತೀರಿ? ಇವತ್ತರ ಸರ್ಕ್ಯೂಟ್ ಯೋಚನೆ ವಿಷಯ ಬಂತು, ನೀವು ಮಾತಾಡ್ರಿ, ನಾನು ಹೇಳ್ತೀನಿ. ನೀವು ಎಲ್ಲಿವರೆಗೆ ಕಲಿದಿಲ್ಲ ಅಲ್ಲಿವರೆಗೆ ಅನಿವಾರ್ಯವಾಗಿ ಮಾಧ್ಯಮದವರು ನನ್ನ ಮುಂದೆ ಕರೀತಾರೆ, ನೀವು ಮಾತಾಡ್ರಿ ಅಂತ. ಇದು ತಪ್ಪಬೇಕು. ಮಾಧ್ಯಮದವ್ರು ನೀವೇ ಮುಂದೆ ಮಾಡಿ ಚಂದ್ರಗಿ ಅವ್ರೆ, ಅರೆ ನಾ ಹೇಳಿದ ಇತಿಹಾಸ ನೀವು 50% ಕಲ್ತರು ನಿಮ್ಮನ್ನ ಕರೀತಾರೆ. ಯಾಕಂದ್ರೆ ಇನ್ನು ಮುಂದಿನ ದಿನಗಳು ಹೆಂಗದ ಅಂದ್ರೆ ಮಾಧ್ಯಮದವ್ರ ಸಹಿತ ಇಡೀ ಇತಿಹಾಸ ಗೊತ್ತಿರೋದಿಲ್ಲ. ಅವ್ರಿಗೆ ಅವ್ರಿಗೆ 10 ಸಲ ಹೇಳ್ಬೇಕೈತಿ. ಗೋಕಾಕ್ ಚಳವಳಿ ಅಂದ್ರೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಫಸಲ್ ಕಮಿಷನ್ ಗೊತ್ತಿಲ್ಲ. ಮಹಾಜನ್ ಕಮಿಷನ್ ಯಾವಾಗ ಅಪಾಯಿಂಟ್ಮೆಂಟ್ ಆಯ್ತು, ಯಾವಾಗ ವರದಿ ಕೊಟ್ಟರು ಗೊತ್ತಿಲ್ಲ. ಅದನ್ನ ಅನೇಕ ಸಲ ಖಾಸಗಿಯಾಗಿ ಗೊತ್ತೈತಿ. PhD ಸ್ಟೂಡೆಂಟ್ಗೆ ನಾವು ಉಪನ್ಯಾಸ ಕೊಡಕ್ ಹೋದಾಗ ಹೇಳ್ತಿರ್ತೇನೆ. ಇದನ್ನ ಮಾಧ್ಯಮದವರು ಮುಂದಿನ ದೃಷ್ಟಿಯಿಂದ ಕಲಿಬೇಕು, ಕನ್ನಡ ಸಂಘಟನೆ ಕಲಿಬೇಕು. ನಾವ್ ಹಿಡಿದು ₹1000 66 ಮುಗಿದು 67 ಆತ. ಹೌದಾ? ಆಲ್ಮೋಸ್ಟ್ ಸ್ಟೇಜ್ ದಾಟಿದ್ವಿ ನಾವೀಗ. ಇವತ್ತ ಕಲ್ತರು ಒಮ್ಮೆ ಹೇಳಿದ್ನಿ, ನೀವೆಲ್ಲ ಸ್ಟೇಜ್ ಮೇಲೆ ಕೂತ್ ಮಾತಾಡ್ರಿ, ನಾ ಕೆಳಗೆ ಕೂತ್ ನೋಡ್ತೇನೆ ಅಂತ. ಚಂದ್ರಗಿ ಅವರು ಮಾಧ್ಯಮಗಳದ್ದೇ ಬಹಳ ಗಡಸಾಗಿ ಮಾತಾಡ್ತಾರೆ, ಪವರ್ಫುಲ್ ಆಗಿ ಮಾತಾಡ್ತಾರೆ. ನಮ್ಮ ಕನ್ನಡ ಪರ ಸಂಘಟನೆಯವರು ಮುಂದೆ ಮಾತಾಡ್ತಾರೆ. ಆದ್ರೆ ರಾಜಕಾರಣಿಗಳ ಎದುರು ಬಂದಾಗ ನೇರ ಮಾತಾಡೋದಕ್ಕೆ ಹಿಂಜರಿತಾರೆ ಅಂತ. ಈಗ 43 ವರ್ಷದಾಗ ಯಾರು ಮುಲಾಜ್ನಲ್ಲಿ ಇದ್ದೀರಿ ಚಂದ್ರಗಿ? ಇಲ್ಲ, ನಾನು ಯಾರು ಮುಲಾಜಿಲ್ಲ. ವಿಶೇಷವಾಗಿ ಹೇಳೋದಂದ್ರೆ ನನ್ನ ಉದ್ಯೋಗ ಮೊನೊಪಲಿ ಉದ್ಯೋಗ ಐತಿ. ಸರ್ಕಾರಿ ದಾಖಲೆಗಳ ಸ್ಕ್ಯಾನಿಂಗು, ಲ್ಯಾಮಿನೇಷನು, ಬೈಂಡಿಂಗ್, ಮತ್ತು ಇನ್ನೊಂದು ನಾ ಏನು ಆಗೋದಿಲ್ಲ. ಒಮ್ಮೆ MLC ಆಗೋ ಸಲುವಾಗಿ ಅದು ಭಾಳ ದೂರ ಹೋತು, ದಿಲ್ಲಿ ತನಕ ಹೋತು. ಬೊಮ್ಮಾಯಿ ಹೋಮ್ ಮಿನಿಸ್ಟರ್ ಇದ್ದಾಗ, ಚೀಫ್ ಮಿನಿಸ್ಟರ್ ಇದ್ದಾಗ ಅಲ್ಲಿಂದ ಹೋತು. ಅಲ್ಲಿ ತಂದು ಎಲ್ಲ ಕಮಿಟಿಗಳು ಮಾಡಿದ್ರು, MLC ಮಾಡ್ರಿ, ಚಂದ್ರಗಿ MLC ಮಾಡ್ರಿ ಅಂತೇಳಿ. ಅವಾಗ ನನಗೆ RSS ಬ್ಯಾಕ್ಗ್ರೌಂಡ್ ಐತನ ಅಂತ ಕೇಳಿರು. ಇನ್ನು ಸುರೇಶ್ ಅಂಗಡಿ ಅವಾಗ ಇದ್ರು, ಅವಾಗ ಕೈ ಮುಗಿದ್ನಿ. ನಾ ಎಲ್ಲಿ RSS ರೀ, ಎಲ್ಲ ಜಾತಿ ಧರ್ಮದವ್ರು ಕೂತ್ಕೊಂಡು ಬೆಳೆದವ್ ನಾನು. ಮತ್ ನನ್ನ ಕಡೆ ಅದಿಲ್ಲ. ಉಳ್ದು ಹೇಳ್ರಿ, ಗಡಿ ನಾಡು ಕನ್ನಡ ವಿಷಯ ಹೇಳ್ರಿ, ಸಮರ್ಥಿತವಾಗಿ ಮಾತಾಡ್ತೀವಿ. ಅಲ್ಲಿಂದ ದಿಲ್ಲಿ ತನಕ ಹೋಗಿತ್ತು ವಿಷಯ ಇದು. ನಂದು MLC ಮಾಡ್ಬೇಕಂತ ಹೇಳಿ ಕಡಿಕ ಯಾಕೆ ಮಾಡ್ಬೇಕು ಅನ್ನೋದು ಅದರ ನಮ್ಮ ಆರ್ಗ್ಯುಮೆಂಟ್. ಉತ್ತರ ಕರ್ನಾಟಕಕ್ಕೆ ನಾಮಿನೇಟೆಡ್ MLCಗಳು ಇಲ್ಲ. 1968ರಾಗ ಬಸವರಾಜ್ ಕಟ್ಟಿಮನಿ ಅವ್ರನ್ನ ವೀರೇಂದ್ರ ಪಾಟೀಲ್ ಮಾಡಿದ್ರು ನಾವು ನಿರ್ದೇಶನ. 68ರ ಆಗಿಲ್ಲ ಅಂತ ನಾವು ತಗೊಂಡ್ ಕುಂತೀವಿ. ಕೊನೆಗೆ ಯಾರು ಮಾಡಿದ್ರಿ? ಒಬ್ಬ RCU ಪ್ರಾಧ್ಯಾಪಕರಾದಂತ ಸಾಬಣ್ಣ ತಳವಾರ್ ಮಾಡಿದ್ರಿ. ಆಮೇಲೆ ಶಾಂತಾರಾಮ್ ಸಿದ್ದಿ ಅಂತ ಒಬ್ಬ ಬುಡಕಟ್ಟು ಜನಾಂಗ ಮಾಡಿದ್ರಿ. ಯಡಿಯೂರಪ್ಪನವ್ರನ್ನ ಅಭಿನಂದನಾ ಪತ್ರ ಬರದೆ 50-60 ವರ್ಷಗಳ ನಂತರ ನೀವು ಮಾಡಿದ್ರಿ, ಉತ್ತರ ಕರ್ನಾಟಕ ಇಬ್ಬರು ಕೊಟ್ರೆ ಅಭಿನಂದನೆಗಳು ಅಂತ ನಾನೇ ಕಳಿಸಿನ ಪತ್ರ. ಅದಕ್ಕೆ ಅದೊಂದ್ಸಲ ಪ್ರಯತ್ನ ಸೀರಿಯಸ್ ಆಗಿ ಎಲ್ಲ ಕನ್ನಡ ಸಂಘಟನೆಗಳು ಮಾಡಿದ್ರು. ಆದ್ರೆ ಈಗಿನ ಕಾಲಕ್ಕೆ ಅವಾಗ ರಾಮಕೃಷ್ಣ ಎಲ್ಲರೂ ಹಾರ್ಟ್ಲಿ ಮಾಡಿದ್ರು ಅಂತಾರಿ ಮಾಡಿದ್ರು. ಅಯ್ಯೋ ನಿಮ್ಗೆ ಹೇಳಿ, ನಾಗನೂರು ಸ್ವಾಮಿಗಳು ವಾರಣಾಸಿಗೆ ಫೋನ್ ಮಾಡಿ ಮೋದಿ ಅವ್ರ ಕಮಿಟಿ ಅಧ್ಯಕ್ಷ, ಮೋದಿ ಅವ್ರ ಕಮಿಟಿ ಇತ್ತಂತ ವಾರಣಾಸಿಯಾಗ ಮಾತಾಡಿದ್ರು. ಕೊನೆಗೆ ಅವ್ರು ಮಾಡೋ ಸ್ಟೇಜ್ನಾಗ ಕೇಳ್ಬಿಟ್ರು, ಅವ್ರಿಗೆ ಬ್ಯಾಕ್ಗ್ರೌಂಡ್ ಇದೆ ಏನು RSS ಅಂತ? ಸಾಧ್ಯ ಇಲ್ಲ. ಮತ್ತೆ RSS ಬ್ಯಾಕ್ಗ್ರೌಂಡ್ ಇದ್ದವ್ರಿಗೆ ಮಾತ್ರ ಬಿಜೆಪಿ ಅದ್ರಾಗ ಒಬ್ಬರು ಇಬ್ಬರು MLC ಇದಾರಲ್ಲ, ಅವ್ರು ABP ವಿಶ್ವನಾಥ್ ಪ್ರಸಾದ್ ಆ ಹಿಡಿಯಲ್ಲಿ ಬಂದವರು ಅವ್ರು ಮಾಡಿರು. ಇನ್ಮೇಲೆ ನನಗೆ ಅನ್ಸೋದಿಲ್ಲ ಯಾವುದೇ ಒಂದು ಹುದ್ದೆ ಅವ್ರ ಪಕ್ಕಾ ಪೊಲಿಟಿಕಲ್
ದೃಷ್ಟಿ ಇಲ್ಲ, ಇಟ್ಕೊಂಡು ಗಡಿ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ಅಲ್ಲಿ ಚಂದ್ರಿಕ್ ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ರು ಅಧ್ಯಕ್ಷರಾಗ್ಲಿಕ್ಕೆ ಅನ್ನೋ ಮಾತು ಕೂಡ ನಾನು ನಿಮ್ಗೆ ನಿಜವಾಗಿ ಹೇಳ್ತೀನಿ, ಗಡಿ ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯ ಹಾಕಿನಂತೂ ನನಗೆ ಗೊತ್ತಿದ್ದಿಲ್ಲ. ಆದ್ರೆ ನನಗೆ ಸೂಚನೆ ಬಂದು ಬೆಳಗಾವಿನ ಹಿರಿಯ ಸಾಹಿತಿಗಳು ಮುಖ್ಯಮಂತ್ರಿ ಅವರಿಗೆ ಶಿಫಾರಸ್ ಮಾಡಿದ್ರು, ನನ್ಗೆ ಗೊತ್ತಿದೆ. ಅಶೋಕ್ ಚಂದ್ರಗಿ ಅವ್ರನ್ನ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಮಾಡ್ರಿ ಅಂತ ಆಗಿತ್ತು. ಅವಾಗ ನಮ್ಮ ಜಿಲ್ಲೆಯ ರಾಜಕಾರಣಿಗಳು ಅವ್ರಿಗೆ ಅದು ಅಪಚ್ಯ ಅನಿಸ್ತು. ನಾ ಕೇಳಕ್ ಯಾಕೆ ಮಾಡಿಲ್ಲ ಅಂತ ನಾ ಜಮ್ದಾಗಿ ಯಾರನ್ನೂ ಕೇಳಿಲ್ಲ. ರಾಮಕೃಷ್ಣ ಯಾಕೆ ಚಂದ್ರಿಗೆ ಅವ್ರ ಕಂಡ್ರೆ ಅವ್ರಿಗೆ ನನ್ನ ಹೊಟ್ಟೆ ಕಿಚ್ಚ ಇಲ್ಲ, ನೇರ ಅಲ್ಲಿ ಯಾವತ್ತು ಯಾವುದೇ ಪಕ್ಷ ಇರ್ಲಿ, ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಸಾಕಷ್ಟು ಅನುಭವ ಇತ್ತು. 40 ವರ್ಷ ಹೋರಾಡಿದ್ರಿ, ಗಡಿ ವಿಚಾರ ಗೊತ್ತಿತ್ತು, ಗಡಿ ಭಾಷೆ ಬಗ್ಗೆ ಗೊತ್ತಿತ್ತು, MES ಬಗ್ಗೆ ಗೊತ್ತಿತ್ತು, ಸುಪ್ರೀಂ ಕೋರ್ಟ್ಗೆ ದಾಖಲೆಗಳನ್ನ ಸಲ್ಲಿಸೋದ್ ಹೆಂಗೆ, ತಲೆ ಹಾಕೋದ್ ಹೆಂಗೆ ಗೊತ್ತಿತ್ತು, ಮತ್ತೆ ಯಾಕೆ ಮಾಡ್ಲಿಲ್ಲ ಅಂತ. ಅಂದ್ರೆ ಒಂದು ರಾಜಕೀಯದಾಗ ಇನ್ನೊಂದು ಅದ ಕ್ವಾಲಿಟಿ. ನೇರ ಯಾರು ಮಾತಾಡ್ತಾರೋ, ಯಾರು ನಿಲ್ತಾರೋ ಅವ್ರನ್ನ ಯಾರು ರಾಜಕೀಯ ಮಂದಿ ಒಪ್ಪೋದಿಲ್ಲ, ಸ್ವೀಕಾರ ಮಾಡೋದಿಲ್ಲ. ಬೆಳಿಗ್ಗೆ ಹೋಗಿ ಅವ್ರ ಬಾಗಲ್ ಮಂದಿ ಅಂತ ಸಾಹೇಬ್ರ ಅನ್ಬೇಕು, ಬಾಗಲ ತೆಗಿಬೇಕು, ಅಣ್ಣವ್ರ ಅನ್ಬೇಕು, ಕಾರ್ ಬಾಗಲ ತೆಗಿಬೇಕು. ಇದು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತ ವಿಷಯ. ಆದ್ರಿಂದ ನಾ ಏನಪ್ಪಾ ಏನೂ ಆಗಲ್ಬಾರ್ದು. ನಮ್ಮ ಹುಡುಗರು ಭಾಷೆ ಹೇಳ್ತಾ ಇರ್ತಾನೆ, ನಾ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಮೆಂಬರ್ ಅದೀನಿ, ನಾಳೆ ಇಲ್ಲ ನಾ ಎಲ್ಲಿ ಬರ್ಬೇಕು, ನಿಮ್ ಗುಡಿ ಬರ್ಬೇಕು ಹೋರಾಟಕ್ಕೆ, ನಿಮ್ ಗುಡಿ ಬರ್ಬೇಕು, ಮತ್ತೆ ಹೋಗೋದೈತಿ, ಮನ್ಯಾಗ ಕೊಂಡ್ರದೈತಿ. ಹೋರಾಟದ ಖರೇ ಹೋರಾಟದ ನೆಲೆಗಟ್ಟಿನಿಂದ ಬಂದವ್ರಿಗೆ ಈ ಹುದ್ದೆಗಳು ಅಷ್ಟು ಮಹತ್ವ ಅನ್ಸೋದಿಲ್ಲ. ಮತ್ತ ಯಾವುದೇ ಪ್ರಶಸ್ತಿಗೆ ಅರ್ಜಿ ಕೊಡಬಾರ್ದಂತ ನನ್ನ ಸ್ಪಷ್ಟವಾದ ನಿಲುವು. ಕೊಡಬಾರ್ದು, ಅರ್ಜಿ ಕೊಟ್ಟು ತಗೊಳ್ಳೋದು ಆಗಬಾರ್ದು. ಈಗ ನನಗೆ ಎಷ್ಟೋ ಪ್ರಶಸ್ತಿಗಳು ಹಿಂಗ್ ಬಂದಾವಲ್ಲ, ಕೊನೆಗಳಿಗೆ ಫೋನ್ ಮಾಡಿ ಚಂದ್ರಗಿ ವಿಧಾನ ಮಂಡಲದಾಗ ಬಾಂಕ್ವೆಟ್ ಹಾಲ್ ಸನ್ಮಾನ ಆತ 2021 ನವೆಂಬರ್ 1ಕ್ಕೆ ಬಸವರಾಜ ಹೊರಟ್ಟಿ ಮತ್ತು ವಿಶ್ವೇಶ ಕಾಗೇರಿ. ಮಧ್ಯಾಹ್ನದಾಗ ಕುಂತಾಗ ನೀ ಕನ್ನಡ ಹೋರಾಟ ಮಾಡಿಲ್ಲ ಅಂತ ಹೊರಟ್ಟಿ ಫೋನ್ ಮಾಡಿ ಕೇಳಿದ್ರೆ, ಸಾಹೇಬ ನನಗ ಅವ್ರಿಗೆ ಸರಿ, ನಾ ಯಾಕೆ ಹೇಳ್ಬೇಕಾದ್ರೆ ನೀವ್ ಹೇಳ್ಬೇಕು ಅನ್ಸ್ಕೊತೀನಿ. ಅದೇ ಮೊದಲನೇ ಸನ್ಮಾನ, ಅದೇ ಕೊನೆ. ಎಲ್ಲಿ ವಿಧಾನಸಭಾ ಒಳಗೆ ಬೆಂಗಳೂರ ವಿಧಾನ ಮಂಡಲದಾಗ ಆದ ಬಂತು. ಗಡಿನಾಡ ಚೇತನ ಬಂತು. ಯಾವ್ದು ಕರ್ನಾಟಕ ರಸ್ತೆ ಸಾರಿಗೆ ಅದ ಕರ್ನಾಟಕದ ಚೂಡಾಮಣಿ ಅಂತ ಬಂತು. ಅದ್ರ ನಾ ಅಂತೀನಿ, ನೀವು ನಿಮಗೆ ರಾಜ್ಯೋತ್ಸವ ಕೊಡೋ ವಿಚಾರದಲ್ಲೂ ರಾಜಕೀಯ ಮಾಡಿದಾರ. ಅದ ರಾಜ್ಯೋತ್ಸವ ಪ್ರಶಸ್ತಿ ಅಂದ್ರೆ ಅವರು ಅದನ್ನ ಎಲ್ಲಕ್ಕಿಂತ ದೊಡ್ಡದಂತ ಅವ್ರು ತಿಳ್ಕೊಂಡಾರ, ನಾ ತಿಳ್ಕೊಂಡಿಲ್ಲ. ರಾಜ್ಯೋತ್ಸವ ಮತ್ತೆ ಇನ್ನೊಂದು ನನ್ನ ಪ್ರಶಸ್ತಿ ಹಣ ಎಲ್ಲಿ ಬಂತಲ್ಲ, ಶಾಲಾ ಫೀ, ಹುಡುಗರ ಪಾಠ್ಯ ಪುಸ್ತಕ, ನನಗೆ 1 ಲಕ್ಷ ರೂಪಾಯಿ ಬಂತ. ಯಾವ್ದು ಗಡಿನಾಳ ಚೇತನ ಇಡೀ ವರ್ಷ ನಾನು ಫೀ ಕೊಟ್ಕೋತ ಕೂತೀನಿ. 5,000 10,000. ಒಮ್ಮೆ ರಾಮಮೂರ್ತಿ ಅವಾರ್ಡ್ ಬಂತೊಮ್ಮೆ ಕನ್ನಡ ಸಾಹಿತ್ಯ ಪರಿಷತ್ತಿಂದ, ಬಳಿಗಾರ ಅಧ್ಯಕ್ಷ ಇದ್ದಾಗ. ರಾಮಮೂರ್ತಿ ಅಂದ್ರೆ ಬಹಳ ಮಂದಿ ಈಗಿನ ಹುಡುಗರಿಗೆ ಗೊತ್ತಿಲ್ಲ. ಹಳದಿ ಕೆಂಪ ಧ್ವಜವನ್ನ ಕರ್ನಾಟಕಕ್ಕೆ ರಚಿಸಿಕೊಟ್ಟವರ ರಾಮಮೂರ್ತಿ. 67ರಾಗ ಅವ್ರ ಬಾವಿ ಕುಸಿದು ಜೀವಂತ ಸಮಾಧಿ ಆದ್ರ. ಅವ್ರಿಬ್ಬರು ಮಕ್ಕಳು ಅವ್ರು ಕೂಡಿ, ಅವ್ರ ಹೆಸರಲ್ಲಿ ಒಂದು ಪ್ರಶಸ್ತಿ ಬಂತ ನನಗೆ. ಆ ಅಜ್ಜಿ ಬಂದಿದ್ಲು, ಮನೆ ತೀರ್ಕೊಂಡ್ರ ಅಜ್ಜಿ, ಅವ್ರ ಹೆಂಡತಿ 90 ವಯಸ್ಸಿನ ಅಜ್ಜಿ. ಸ್ಟೇಜ್ ಬಗನ ಅರ್ಧ ಹಣ ಹಾಕಿ ಕೊಟ್ಬಿಟ್ಟೆ. ಬೆಳಗಾರ ಅವರು ಯಾಕ್ರಿ ಕೊಡ್ತೀರಿ ಅಂದ್ರೆ, ಅಪ್ಪ ಈ ನನಗೆ ದೇವ್ರದ್ದು ಕೊಟ್ಟಾರ, ನಾ ಏನು ಓವರ್ ನೈಟ್ ಕೊಟ್ಟೇದಿ ಶಾಬಕತ್ ನನ್ನ ತಿಳಿಯಾಗಿಲ್ಲ, ಅದನ್ನ ಹಣ ಅಲ್ಲೇ ಕೊಟ್ಬಿಟ್ಟೆನ. ಅಂದ್ರೆ ಪ್ರಶಸ್ತಿ ಹಣ ಸಹಿತ ನಾನು ಶಾಲಾ ಫೀ, ಮಕ್ಕಳ ಫೀ, ಪುಸ್ತಕ, ಕೆಲವು ಮಂದಿನ ದತ್ತಕ್ಕೆ ತಗೊಂಡಿನ ಸಾಲಿ ಕಲ್ಸಕ್. ಒಂದ್ ಹುಡುಗಿ B.Ed ಕಲಿತಾಳ, ಇನ್ನೊಬ್ಬ ಹುಡುಗಿ B.Com ಕಲಿತಾಳ, ಒಬ್ಬ ನದಾಫ್ ಅಂತ ಹುಡುಗ PUC. ಇವತ್ತಿಗೂ ಯಾರ್ಯಾರ ಪುಸ್ತಕ ಗೀತೆ ಕೇಳ್ತಾರಲ್ಲ, ನನ್ನ ಆಫೀಸ್ನ್ಯಾಗ ಪರಿಸ್ಥಿತಿ ಇರ್ಲಿ ಅಪರಿಸ್ಥಿತಿ ಇರ್ಲಿ, ಪುಸ್ತಕ ತಂದು ನಾವು ಕೊಟ್ಟ ಆ ಸಾಲಿ ಕಲಿಸೋ ಜವಾಬ್ದಾರಿ ನಾ ತಗೊಂಡಿನಿ. ಈಗ ಲಕ್ಷ್ಮಣ್ ಸವದಿ ಅವ್ರು ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್, ಅಶೋಕ್ ಚಂದ್ರಗಿರಿ ವೈಯಕ್ತಿಕವಾಗಿ ಇವರು 3 ಜನರಲ್ಲಿ ಯಾರು ಅತಿ ಹೆಚ್ಚು ಇಷ್ಟ ಆಗೋದು ಅಂತ? ನನಗೆ ಸತೀಶ್ ಜಾರಕಿಹೊಳಿ ಆಗ್ತಾರೆ. ನನಗೆ ಅವ್ರಿಗೆ ವರ್ಷದಾಗ 2 ಸಲ ಭೇಟಿ ಆಗೋದಿಲ್ಲ. ಮೊನ್ನೆ ಒಬ್ರು ಕೇಳಿದ್ರು, ನೀವು ಸತೀಶ್ ಭಾಳ ಕ್ಲೋಸ್ ಅಂತೇಳಿ. ಅವ್ರು MLC ಅವಕ್ಕಿಂತ ಮೊದಲಿಂದ ಅವ್ರ ಮನ್ಯಾಗ ರಮೇಶನ್ ಕೂಡ ನಂದು ಹೆಚ್ಚು. ಅವ್ರು ನನ್ನ ಬಹಿರಂಗವಾಗಿ ಚಾಷಿ ಮಾಡ್ತಾರ. ಅವ್ರು ನೀವೇನ ರಮೇಶ್ ಅಂತ ಜಾರಕಿಹೊಳಿ ಅವ್ರ ಹೋರಾಟಗಾರರು, ಅವ್ರ ಫ್ರೆಂಡ್ ಅಂತ 100 ಮಂದಿಗೆ ಏನ 100ಕ್ಕೆ 100 ಸತ್ಯ ಅಂತ ಏನ. ರಮೇಶ್ ಯಾಕೆ ಲೈಕ್ ಹಾಕಂದ್ರೆ ಅವ್ರು ನೇರ ಮಾತಾಡ್ತಾರೆ, ಸತೀಶ್ ಮಾತಾಡೋದಿಲ್ಲ. ಇದನ್ನ ಅವ್ರ ಮುಂದೆ ಹೇಳಿ, ಬೆಂಗಳೂರು ಮನ್ಯಾಗ ಕೂತಿದ್ವು ಒಟ್ಟರು, ನೀವೇನ್ರಿ ರಮೇಶ್ ಜಾರಕಿಹೊಳಿ ಫ್ರೆಂಡ್ ಅಂತಂದ್ರೆ ಮನೆ 1 ವರ್ಷದಿಂದ 100ಕ್ಕೆ 100 ಹೇಳ್ತೀನಿ. ರಮೇಶ್ ನನಗೆ ಯಾಕೆ ಹೆಚ್ಚಾಕದಂದ್ರೆ, ಒಮ್ಮೆ ನಾನು ವಸಂತರಾವ್ ಪಾಟೀಲ್ ಬಗ್ಗೆ ಬರೀ ಮುಂದೆ ಬರ್ದೇನೆ. ವಸಂತರಾವ್ ಪಾಟೀಲ್ ಉತ್ತರಾಧಿಕಾರಿಗಳು ಇಬ್ರು, ಒಂದು ಉಮೇಶ್ ಕತ್ತಿ, ಒಂದು ರಮೇಶ್ ಜಾರಕಿಹೊಳಿ. ಇದನ್ನ ನೇರ ಬರ್ದೇನ. ನೀವು ಹೊಟ್ಯಾಗಿಲ್ಲ, ಹೊಟ್ಯಾಗ ಹುಳ್ಕ ಇಲ್ಲ ಅವಂದ, ಹೊಟ್ಯಾಗ ನಿಮಗೆ 5 ನಿಮಿಷ ಮಾತಾಡ್ರಿ ರಮೇಶ್ ಮನಸ್ಸಿನಾಗ ಎದ್ದು ಗೊತ್ತಾಗ್ಬಿಡುತ್ತೆ ನಿಮಗೆ. ಅದ ಸತೀಶ್ ಹೇಳ್ರಿ ಮಾತಾಡುದಿಲ್ಲ. ಅವ್ರ ಕಡೆ ಅದು ಅವ್ರವ್ರ ಸ್ವಭಾವ. ಅವ್ ಮಾತಾಡೋದು ಮಾತಾಡಿದಾಗ ಒಂದ್ ಮಾತಾಡ್ತಾರ. ಅದ ರಮೇಶ್ ಗೌಡ ನೋಡ್ರಿ, ನಾವು ಒಗಡೆ ಮಾತಾಡ್ತೇವೆ, ನಮ್ಮನ್ನ ಅಂತ ಬೇರೆ ಬಿಡ್ತಾನವ, ಅಶೋಕ ಹೊಲ್ತು ಬಿಡ ಸುಂಬಿಟ್ಟು ಬಿಡ್ತಾನ ಅಂದ್ಬಿಡ್ತಾರ. ಇವ್ರಿಗೆ ನೀವು 10 ಮಾತಾಡ್ರಿ ಗಪ್ಪ ಇರ್ತಾರ. ಅದ ಅವ್ರ ಮುಂದೆ ಅಂದಿಲ್ಲ. ನಾನು ಇನ್ನೂವರೆಗೂ ರಮೇಶ್ ಅಧಿಕಾರಿ ಇರ್ಲಿ ಬಿಡ್ಲಿ, ರಮೇಶ್ ಜಾರಕಿಹೊಳಿ ಅವರು ನನ್ನ ಲೈಕ್ ಕಾರಣ ಅಂದ್ರೆ ಅವ್ರ ನೇರ ನುಡಿ. ಅಶೋಕ್ ಚಂದ್ರಗಿರಿ ಇಷ್ಟೊತ್ತು ಸಾಕಷ್ಟು ಮನಸ್ಸು ಬಿಚ್ಚಿ ಯಾವುದನ್ನೂ ಮುಚ್ಚಿಟ್ಕೊಳ್ಳದೆ ನಿಷ್ಕಲ್ಮಶವಾಗಿ
ಬಿಚ್ಚು ಮನಸ್ಸಿನಿಂದ ಮಾತಾಡಿದ್ರಿ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಬಿಗ್ ನ್ಯೂಸ್ ಮುಂದೆ ಬರಲಿ, ಇನ್ನೂ ಹೆಚ್ಚೆಚ್ಚಾಗಲಿ. ಸಾಮಾಜಿಕ ಬರೀ ರಾಜಕೀಯಕ್ಕಿಂತ ಕನ್ನಡ ಚಳವಳಿಗಿಂತ ಬೇರೆ ಇಶ್ಯೂ ಅದಾವ, ಅದರಿಂದ ನೀವು ಅದ್ರ ಮೇಲೆ ಬೆಳಕು ಚೆಲ್ರಿ, ಅದರಿಂದ 4 ಮಂದಿ ಉಪಕಾರ ಆಗಲಿ ಅಂತ ಹೇಳ್ತಾ ತಮ್ಮ ಸಂದರ್ಶನಕ್ಕೆ ನನ್ನ ಧನ್ಯವಾದಗಳು. ಎಸ್ ವೀಕ್ಷಕರೇ, ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿಗ್ ನ್ಯೂಸ್ ಕನ್ನಡ.